ನಾವು ಈ ಕೃಷಿ ಮೇಳದ ಒಂದು ಸಿರಿಧಾನ್ಯದ ಮಳಿಗೆಯಲ್ಲಿ ಬಂದಿದ್ದೀವಿ. ಈ ಸಿರಿಧಾನ್ಯದ ಮಳಿಗೆಯಲ್ಲಿ ನಮ್ಮ ವಿಜ್ಞಾನಿಗಳನ್ನು ಮಾತಾಡ್ಸೋಣ ಬನ್ನಿ. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರವೀಂದ್ರ ಅಂದ್ಬಿಟ್ಟು ಈ ಕಿರುಧಾನ್ಯ ವಿಭಾಗದ ನಾನು ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಏನೇನು ತಳಿಗಳ ಅಭಿವೃದ್ಧಿ ಆಗಿದೆ ಸರ್? ರೈತರಿಗೆ ಏನು ಉಪಯೋಗ ಇದರಿಂದ? ಈಗ ಹಿಂದೆ ಏನು ನಾವು ಮೊದಲು ಬೆಳೀತಾ ಇದ್ವಿ, ಒಂದು ದೇಸಿ ತಳಿಗಳು ಅಂದರೆ ಸ್ಥಳೀಯ ತಳಿಗಳು, ಅದರ ಒಂದು ಇಳುವರಿ ಪ್ರಮಾಣ ಭಾಳ ಕಡಿಮೆ ಇತ್ತು. ಆಮೇಲೆ ಬರೀ ಹುಲ್ಲಿನ ಒಂದು ಮೇವಿನ ಪ್ರಮಾಣ ಜಾಸ್ತಿ ಇತ್ತು. ಹಾಗಾಗಿ ಈಗ ನಾವು ಅಭಿವೃದ್ಧಿ ಮಾಡಿದಂಥ ಒಂದು ತಳಿಗಳಲ್ಲಿ ಅಧಿಕ ಧಾನ್ಯದ ಇಳುವರಿ ಮತ್ತು ಮೇವಿನ ಇಳುವರಿ ಬರುತ್ತೆ ಅದರಲ್ಲಿ. ಆಮೇಲೆ ನಾವು ಮಾಡಿರೋ ಒಂದು ತಳಿಗಳು ದೀರ್ಘಾವಧಿ, ಮಧ್ಯಮಾವಧಿ ಮತ್ತು ಅಲ್ಪಾವಧಿ ತಳಿಗಳು. ಅಲ್ಪಾವಧಿ ತಳಿಗಳು ಕೊನೆ ಮುಂಗಾರಿಗೆ ಭಾಳ ಸೂಕ್ತವಾದ ತಳಿಗಳು. ದೀರ್ಘಾವಧಿ ತಳಿಗಳು ಮುಂಗಾರಿಗೆ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆಗೆ ಭಾಳ ಸೂಕ್ತವಾಗಿದೆ. ಯಾವ್ಯಾವ ತಳಿ ಇದೆ ಸರ್, ಹೆಸರು? ಈಗ ನಾವು ಅಭಿವೃದ್ಧಿ ಮಾಡಿರೋ ತಳಿಗಳಿಂದ ಕರ್ನಾಟಕ ಮಂಡ್ಯ ರಾಗಿ ಅನ್ನೋ ಒಂದು ಸರಣಿಯಲ್ಲಿ ನಾವು ಸಾಕಷ್ಟು ಒಂದು ತಳಿಗಳನ್ನ ನಾವು ಅಭಿವೃದ್ಧಿ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ KMR 301, 340, 360, 630 ಮತ್ತು 316 ಇತ್ತೀಚೆಗೆ ಒಂದು ಬಿಡುಗಡೆಯಾದ ತಳಿ. ಈಗ ನಾವು ಬಿಡುಗಡೆ ಹಂತದಲ್ಲಿರುವ ತಳಿ KMR 708 ಕೂಡ, ಅದು ಕೂಡ ಉತ್ತಮವಾದ ಒಂದು ಅಧಿಕ ಇಳುವರಿ ಕೊಡುವಂಥದ್ದು ಮತ್ತು ಮೇವಿನ ಇಳುವರಿ. ಅಂದರೆ ಇದೆಲ್ಲ ರಾಗಿ ತಳಿಗಳು. ಅದರ ಜೊತೆಗೆ ನಾವು ಇತರೆ ಒಂದು ಕಿರುಧಾನ್ಯಗಳಾದ ನವಣೆ, ಆರಕ, ಊದಲು, ಬರಗು, ಕೊರಲೆ, ಈ ಒಂದು ನಾವು ಕಿರುಧಾನ್ಯಗಳ ಒಂದು ಹೊಸ ಒಂದು ತಳಿಗಳನ್ನ ಆವಿಷ್ಕಾರ ಮಾಡೋಕ್ಕೋಸ್ಕರ ಕೆಲಸವನ್ನು ಅದು ಮಾಡ್ತಾಯಿದ್ದೀವಿ. ಜನಸಾಮಾನ್ಯರಿಗೆ ಅಥವಾ ರೈತರಿಗೆ ಇದರ ವಿತರಣೆ ಹೇಗೆ ಸರ್? ರೈತರಿಗೆ ಈಗ ನಾವು ರಾಗಿಯಲ್ಲಿ ಸಾಕಷ್ಟು ಒಂದು ಬೀಜೋತ್ಪಾದನೆ ಈಗಾಗಲೇ ಮಾಡ್ತಾ ಇದ್ದೇವೆ. ರಾಗಿ ತಳಿಗಳಲ್ಲಿ ಮುಂದಿನ ದಿನಗಳಲ್ಲಿ ಇತರೆಗೆ ಒಂದು ಕಿರುಧಾನ್ಯಗಳ ಒಂದು ತಳಿಗಳ ಅಭಿವೃದ್ಧಿ ಮತ್ತು ರೈತರಿಗೆ ಸಿಗುವಂಥ ಒಂದು ಬೀಜದ ಉತ್ಪಾದನೆಯನ್ನು ಕೂಡ ಮಾಡೋಕ್ಕೆ ನಾವು ಪ್ರಯತ್ನ ಬೀಳ್ತೀವಿ. ಈಗ ಈ ರೈತರು ಇಲ್ಲಿಂದ ನಿಮ್ಮಿಂದ ತಗೊಂಡಂತಹ ಈ ಬೆಳೆಗಳಿಂದ ಅವರ ಬಿತ್ತನೆ ಕೂಡ ಮಾಡ್ಕೋಬೋದಾ ಹಾಗೆ, ಅಥವಾ ಬಿತ್ತನೆಗೆ ಮತ್ತೆ ನಿಮ್ಮ ಹತ್ರನೇ ಬರಬೇಕಾ? ಯಾಕೆ ರಾಗಿ ಮತ್ತು ಇತರೆ ಒಂದು ಸಿರಿಧಾನ್ಯಗಳಲ್ಲಿ ನಾವು ಯಾವತ್ತೂ ಸಂಕರಣ ತಳಿಗಳನ್ನ ಮಾಡಲ್ಲ, ಅದರ ಹೈಬ್ರಿಡೈಸೇಷನ್ ಆಗಲ್ಲ. ಇಲ್ಲಿ ನಾವು ಆಯ್ಕೆ ಮಾಡಿ ನಾವು ತಳಿಗಳ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ರೈತ ಒಂದು ಸರಿ ಈ ಒಂದು ತಳಿಗಳನ್ನ ಉಪಯೋಗ ಮಾಡಿದರೆ ಅದರಲ್ಲೇ ಉತ್ತಮವಾದ ಒಂದು ತೆನೆಗಳನ್ನ ಆರಿಸಿ ಅವನು ಮುಂದಿನ ಒಂದು ಸೀಸನ್ಗೆ ಅವನ ಬೀಜವನ್ನು ತಯಾರು ಮಾಡ್ಕೋಬೋದು. ಹಾಗಿದ್ರೆ ಬಿತ್ತನೆ ಅವರೇ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಅದು ಆ್ಯಕ್ಚುಲಿ ಉತ್ತಮವಾದ ಒಂದು ತೆನೆಗಳ ಆಯ್ಕೆ ಮಾಡಿ ಮುಂದಿನ ಒಂದು ಸೀಸನ್ಗೆ ಕಾಲಕ್ಕೆ ಅವನೇ ಒಂದು ಬಿತ್ತನೆ ಬೀಜವನ್ನು ತಯಾರು ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಮತ್ತು ಇತರರಿಗೂ ಅದನ್ನು ಕೊಡ್ಬೋದು ಮಾಡಿಬಿಟ್ಟು.